ನೋಡಿ ರಾಯ್ರೆ, ಮಳೆ ಬರ್ದೆ ಹೋಗಿದ್ದಿದ್ರೆ ಎಷ್ಟೊಂದು ತೊಂದರೆ ಆಗ್ತಿತ್ತು. ಮಳೆ ಬರ್ಲಿ ಬರದೆ ಹೋಗ್ಲಿ, ಬೆಳೆ ಬರ್ಲಿ ಬರದೆ ಇರ್ಲಿ, ವರ್ಷ ವರ್ಷ ತಪ್ಪದೆ ಮದುವೆ ಆಗ್ತಾ ಇದ್ದಾವ, ಮಕ್ಕಳಾಗ್ತಾ ಇದ್ದಾವ. ಬರಗಾಲ. ಯಾರು? ನಮಸ್ಕಾರ. ನಮಸ್ಕಾರ. ಇದೇನಾ ಮಾನಿನಿಪುರ? ಅನುಮಾನವೇ ಇಲ್ಲ, ಇದೆ. ಹಳ್ಳಿ ತುಂಬಾ ಚೆನ್ನಾಗಿದೆ. ಹೌದಾ? ನನ್ನ ಹೆಸರು ಆಶಾ ಅಂತ, ಪ್ರೆಸ್ ರಿಪೋರ್ಟರ್. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಅಯ್ಯೋ, ನಾ ಇರುದೇ ಅದಕ್ಕೆ. ಮೊನ್ನೆ ಊರಿಗೆ ಮೇಡಮ್ ಕೆಲ್ಸಕ್ಕೆ ಸೇರಕ್ಕೆ ಅಂತ ಒಂದ್ ಹುಡುಗಿ ಬಂದ್ಲಂತಲ್ಲ. ಆಗ ಭೀಮರಾಜ್ ಅನ್ನೋ ರೌಡಿ ಅವ್ಳು ನಟ್ಟಿಸ್ಕೊಂಡು ಬಂದಾಗ ಒಂದ್ ಹುಡುಗ ಬಂದು ಚೆನ್ನಾಗಿ ಒದ್ನಂತೆಲ್ಲ. ಅದ್ರ ವಿಷಯ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ನೋಡಿ, ಈ ವಿಷಯ ಅವನಿಗೆ ಗೊತ್ತಾಗ ನಮ್ಗೆ ಹಿಡ್ಕೊಂಡು ತಾನ ಅಷ್ಟೇ. ನನ್ ಮಾತ್ ಕೇಳಿ, ಸಾಕಾಗ್ತಾರೆ. ಅಯ್ಯೋ, ಏನ್ರಮ್ಮ, ಮೊನ್ನೆ ನಿಮ್ ಊರ್ನಲ್ಲಿ ಭೀಮರಾಜ್ ಯಾರೋ ಹೊಡೆದ್ರಂತಲ್ಲ, ಅದ್ರ ವಿಷಯ ಸ್ವಲ್ಪ ಹೇಳ್ತೀರಾ? ಏನಿದು? ಭೀಮರಾಜ್ ಹೆಸರು ಸಾಕು, ಬಾಯಿ ಬಿಡದಿಲ್ವಲ್ಲ? ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಅಮ್ಮ. ನಾನು ಪತ್ರಿಕೆಯಲ್ಲಿ ಸುದ್ದಿ ಬರೆಯೋಳು. ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ, ಧೈರ್ಯವಾಗಿ ಉತ್ತರ ಕೊಡ್ಬೇಕು. ಹೇಳ್ತೀನಿ, ಕೇಳಮ್ಮ. ತುಂಬಾ ಸಂತೋಷ. ನಾನು ಈ ಹಳ್ಳಿಗೆ ಬಂದಾಗ್ಲಿಂದ ನೀವೊಬ್ಬರೇ ಇಷ್ಟು ಧೈರ್ಯವಾಗಿ ಮಾತಾಡಿದ್ದು. ಆ ರೌಡಿ ಭೀಮರಾಜು ಒಂದ್ ಹುಡುಗಿನ ಕೆಡ್ಸಕ್ ಬಂದಾಗ ಅನಿರೀಕ್ಷಿತವಾಗಿ ಒಬ್ಬ ಹುಡುಗ ಬಂದು ಅವನಿಗೆ ಚೆನ್ನಾಗಿ ಹೊಡೆದು ಬುದ್ಧಿ ಕಲ್ಸದ್ನಂತೆಲ್ಲ. ಹೌದು. ಆ ವಿಷಯ ಸ್ವಲ್ಪ ಹೇಳ್ತೀರಾ? ಆ ಹುಡುಗಿ ಗತಿ ನಿನ್ಗೂ ಬರ್ಬಾರ್ದು ನಂಗಿದ್ರೆ ಮೊದ್ಲಿನಿಂದ ಹೊಂಟೋಗು. ನಾನು ಹೋಗೋಕ್ಕೋಸ್ಕರ ಬಂದಿಲ್ಲ ಯಜಮಾನ್ರೆ, ವಿಷಯ ಏನು ಅಂತ ತಿಳ್ಕೊಳ್ಳೋಕೋಸ್ಕರ ಬಂದಿದ್ದೀನಿ. ನಾನು ನ್ಯಾಯಕ್ಕೋಸ್ಕರ ಹೋರಾಡೋಳು. ನ್ಯಾಯಕ್ಕೆ ಎಲ್ಲಿದ್ಯಮ್ಮ ಕಾಲ? ಒಂದ್ ಕಾಲದಲ್ಲಿ ನಾನು ನ್ಯಾಯಕ್ಕೋಸ್ಕರ ಹೋರಾಡಿದ್ದಕ್ಕೆ ಈ ಕಾಲ್ ಕಳ್ಕೊಂಡಿರೋದು. ಆ ರಾಕ್ಷಸ ನನ್ನ ಮಕ್ಕಳನ್ನ ಸಂಹಾರ ಮಾಡಕ್ಕೆ ಆ ಕೃಷ್ಣ ಪರಮಾತ್ಮ ಮತ್ತೆ ಇನ್ನೊಂದ್ ಜನ್ಮ ಅವತಾರ ತಾಳ್ಬೇಕು. ಅಲ್ಲಿ ಗಂಟ ನಾನು ನೀನು ಸುಮ್ಕಿರೋದೇ ಲೇಸು. ನಿಮ್ ಹೆಸರೇನು? ರಾಮಣ್ಣ ಅಂತ. ಒಂದು ಫೋಟೋ ತಗೊಂಡ್ಲ? ನನ್ ಫೋಟೋ ಯಾಕೆ ಬೇಕು? ಪೇಪರ್ನಲ್ಲಿ ಹಾಕೋಕೆ. ತಗೋಮ್ಮ. ಬಂದ್ಬಿಟ್ರಲ್ಲಮ್ಮ ಆ ರಾಕ್ಷಸನ್ ಕಡೆಯವರು. ಹೋಗು ಹೋಗು, ಹೋಗಮ್ಮ. ನಮಸ್ಕಾರ. ನೀವೇನ ಪ್ರೆಸ್ ರಿಪೋರ್ಟರ್? ಹೌದು. ನಮ್ ಲೀಡರ್ ವಿಚಾರ ತಿಳ್ಕೋಬೇಕು ಅಂತ ಅಲ್ಲಿ ಇಲ್ಲಿ ವಿಚಾರಿಸ್ತಿದ್ರಂತೆ. ಹೌದು. ಅಯ್ಯೋ, ಅಲ್ಲಿ ಇಲ್ಲಿ ಚಿಲ್ಡ್ರವನ್ನೆಲ್ಲ ವಿಚಾರಿಸೋ ಬದಲು ನೇರವಾಗಿ ನಮ್ಮ ಯಜಮಾನ ಹತ್ರನೇ ಕೇಳಿ ಎಲ್ಲ ಹೇಳ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳ ಪ್ರಶ್ನೆಗೆ ನಮ್ಮ ಲೀಡರು ಚಕಾರ ಎತ್ತೋಲ್ಲ. ಅದಕ್ಕೆ ತಮ್ಮನ್ ಕರ್ಕೊಂಡು ಬರೋದು ಕಾರ್ ಕಳ್ಸಿದ್ದಾರೆ. ಬನ್ನಿ ಹೋಗೋಣ. ಬೇಡ, ನನ್ನ ಹತ್ರ ವಾಹನ ಇದೆ. ನೀವು ಮುಂದೆ ಹೋಗಿ, ನಾನು ಫಾಲೋ ಮಾಡ್ತೀನಿ. ತಪ್ಪಿಸ್ಕೊಂಡ್ಬಿಟ್ಲು. ಏ ಕಾಲಿ ಸವ ಹಿಂದ ಕಾರಣ, ಬೇಗ ಬೇಗ. ಸರ್, ನೀವಾ? ಹಳ್ಳಿ ಜನ ನನ್ನ ಚೇಸ್ ಮಾಡ್ತಾ ಇದಾರೆ ಸರ್. ಹೀಗಾಗುತ್ತೆ ಅಂತ ಗೊತ್ತಾಗಿ ನಮ್ಮಮ್ಮ ಇಲ್ಲಿ ಕಳಿಸಿದ್ದಾರೆ. ಕೂತ್ಕೊಳ್ಳಿ. ಅವ್ಳು ಯಾವ್ದೋ ಜೀಪ್ ನಲ್ಲಿ ಕೂರ್ತಾ ಇದ್ದಾಳೆ. ನನ್ನ ವೆಹಿಕಲ್. ನಡಿಗಯ್ಯ. ಸರ್,
ಮೆತ್ತಿಗೆ ನನ್ನ ವೆಹಿಕಲ್. ಇಳಿಬೇಕಾಗೆ. ಸಾರಿ, ಇಲ್ಲ ಇಲ್ಲ, ಬನ್ನಿ ಬನ್ನಿ ಸುಮ್ಮನೆ. ಸರ್ ಬರ್ತಾ ಇದ್ದಾರೆ. ಬರ್ಲಿ ಸುಂದರ್, ಬಾಟ ಕಲ್ಸು. ಯೋ ಕಾಳಿ, ನೀನ್ ಯಾವ ಸೀಮೆ ಡ್ರೈವರ್ ಈ ಚಿಕ್ಕ ಗುಡ್ಡ ಹತ್ತಕ್ಕಾಗಲ್ಲ ನಿನ್ ಕೈಲಿ? ಜೀಪ್ ಅಲ್ಲ ಸರ್, ಕಾರು. ನಿನ್ನ ಹತ್ರ ಮಾತಾಡಿ ಏನ್ ಪ್ರಯೋಜನ? ಅಲ್ಲ ಇವ್ನು ಯಾವ ದಿಢೀರ್ನೆ ಬಂದು ಹುಡುಗಿ ಹೊಡ್ಕೊಂಡು ಹೋಗ್ಬಿಟ್ನಲ್ಲ. ಅವ್ನ ಯಾರೋ ಪೇಪರ್ ನೋನ್ ಇರ್ಬೇಕಾ? ಯೋ ಪೇಪರ್ ಅವ್ನು ಈ ರೀತಿ ಗುಡ್ಡ ಹತ್ತಿಸ್ತಾನೆ. ಅವ್ನು ಯಾವನು ಸರ್ಕಸ್ ಕಂಪ್ನಿ ಇರ್ಬೇಕು. ಇದ್ರು ಇರ್ಬೇಕಾ? ನಾವು ಜೀಪ್ ತರ್ಬೇಕಾಗಿತ್ತು ಸರ್. ಈಗ ಹೇಳ್ತಾನೆ ನೋಡು, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗ. ನಿಮ್ಮ ಹತ್ರ ತಲೆ ಬಡ್ಕೊಂಡು ಏನ್ ಪ್ರಯೋಜನ? ಹಾ ಸಿಕ್ಬಿಟ್ರು. ಅವ್ರ ಆ ಕಡೆ ಹೋಗೋಕ್ಕಾಗೋಲ್ಲ. ಯಾಕೆ ಕೇಳ್ರಿ? ಯಾಕೆ ಅಂದ್ರೆ ಆ ಕಡೆ ನೀರಿದೆ. ಬಂದ್ರೆ ಅವ್ರು ಇದೇ ದಾರಿಲೇ ಬರಬೇಕು. ಅವಳನ್ನ ನಾವ್ ಹಿಡಿದೆ ಬಿಟ್ರೆ ನಾಳೆ ಪೇಪರ್ ನಲ್ಲಿ ಸಿಕ್ಕಾಪಟ್ಟೆ ಬರೆದು ಬಿಡ್ತಾಳೆ. ಆಮೇಲೆ ಸಾಹೇಬ್ರು ನಮ್ಮನ್ನ ಅಷ್ಟೇ. ಹಾ ಕತ್ಲಾಗ್ತಾ ಇದೆ. ನಾನು ಹೋಗಿ ಭೀಮಣ್ಣನಿಗೆ ವಿಷಯ ತಿಳಿಸಿ ಇನ್ನೊಂದಿಷ್ಟು ಜನ ಆಳುಗಳನ್ನ ಕರ್ಕೊಂಡು ಬರ್ತೀನಿ. ನೀವು ಇಲ್ಲೇ ಕಾಯ್ತಾ ಇರಿ. ಮತ್ ರಾತ್ರಿ ಆಯ್ತು ಅಂತ ಮಲಗ್ಬಿಟ್ರ ಕಣ್ಣಾಗಿ ಎಣ್ಣೆ ಹಾಕೊಂಡು ಅವ್ರು ಬರೋದನ್ನೇ ಕಾಯ್ತಿರ್ಬೇಕು. ಬಂದ್ರೆ ಹಿಡ್ಕೊಂಬಿಡಿ. ಗೊತ್ತಾಯ್ತಿಲ್ಲ? ಏ ಕಾಳಿ, ಭರತ್, ಸುತ್ತಲೂ ಹೀಗೆ ಪಂಜ್ ಹಚ್ತಾ ಇದ್ರಲ್ಲ, ಯಾಕೆ? ಇದು ಕಾರ್ಡ್ ನೋಡು, ಪ್ರಾಣಿಗಳು ವಿಷ ಜಂತುಗಳು ನಮ್ಮ ಹತ್ರ ಬಂದು ತೊಂದರೆ ಕೊಡದೆ ಇರಲಿ ಅಂತ. ಓಹ್ ಹಾಗೋ, ಗುಡ್ ಐಡಿಯಾ. ಯಾಕೆ ನಗ್ತಿದ್ದೀರಿ? ನೀನು ಕೆಟ್ಟ ಧೈರ್ಯ ನೋಡಿ. ಕೆಟ್ಟ ಧೈರ್ಯ? ಹೌದು ಮತ್ತೆ. ಅಲ್ಲ, ಸರಿಯಾದ ಸಮಯ ನೋಡಿ ನನ್ನ ತಾಯಿ ಎಚ್ಚರಿಕೆ ವಹಿಸಿ ಕಳಿಸಿದ್ದಕ್ಕಾಯ್ತು. ಇಂದರೆ ಏನ್ ಗತಿ? ಯಾವಾಗ್ಲೂ ಕೆಟ್ಟ ಧೈರ್ಯ ಒಳ್ಳೇದಲ್ಲ. ಏನ್ ಮಾಡುದು? ನನ್ನ ಉದ್ಯೋಗ ಅಂಥದ್ದು. ನೀನ್ ಉದ್ಯೋಗ ಯಾವುದೇ ಆಗ್ಲಿ, ನೀನೊಂದು ಹೆಣ್ಣು, ಅದರಲ್ಲೂ ವಯಸ್ಸಿಗೆ ಬಂದ ಹೆಣ್ಣು. ಈ ತರ ಕೆಟ್ಟ ಸಾಹಸ ಕೈ ಹಾಕೋದು ಅಪಾಯ, ಅವಿವೇಕ. ಅದೇನೋ ನಿಜ. ಆದ್ರೆ ಈ ಅವಿವೇಕದಿಂದ ನನಗೆ ಒಳ್ಳೇದೇ ಆಯ್ತು. ಏನ್ ಒಳ್ಳೇದಾಯ್ತು? ನಿಮ್ ಪರಿಚಯ, ಸ್ನೇಹ ಆಯ್ತಲ್ಲ. ಯಾಕೆ ನನ್ ಜೊತೆಲಿರೋದು ನಿಮಗೆ ಇಷ್ಟ ಅಲ್ವಾ? ನೋಡು, ನನಗೆ ಈ ಕೆಲ್ಸಕ್ಕೆ ಬಾರದು ಮಾತೆಲ್ಲ ಹಿಡ್ಸಲ್ಲ. ತುಂಬಾ ಚಳಿ ಆಗ್ತಾ ಇದೆ. ಬೆಂಕಿ ಇದೆಯಲ್ಲ, ಕಾಯಿಸ್ಕೋ. ನಂಗೆ ಗೊತ್ತು. ಆಶಾ, ಆಶಾ,
ಆಶಾ 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 ನೀವಿಲ್ಲೇ ಇದ್ದೀರಾ? ನಾನು ಗಾಬರಿ ಆಗಿದೆ. ಎಡಕ್ಕೆ 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 ಸೀದಾ 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 ಸ್ಟಾಪ್ 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 ಸ್ಟಾಪ್. ಯೋ ಬರ್ಲಿಲ್ವೇನ್ರಿ? ಇನ್ನೂ ಬರ್ಲಿಲ್ಲ. ಬರ್ಲಿಲ್ವಂತೆ. ಬರ್ಲಿಲ್ಲ. ಆಹಾ, ರಾತ್ರಿ ಎಲ್ಲ ಕಾಡಲೇ ಇರಬಾರ್ದು. ನಡರ ಕಾಡೆಲ್ಲ ಹುಡ್ಕೋಣ. ನಾಲ್ಕು ಜನ ಆ ಕಡೆ ಹೋಗ. ಭೀಮಣ್ಣ ನಾನು ಯಾರೋ ಬರ್ತಾರೋ ಹಾಗಿದೆ. ಅಯ್ಯೋ, ಒಂದ್ ಗುಂಪೆ ಬರ್ತಾರೋ ಹಾಗಿದೆ. ಏನ್ ಮಾಡೋದು? ಬರ್ಲಿ, ನಾನು ನೋಡ್ಕೋತೀನಿ. ಜೀಪು ಇದೇ ಜೀಪು. ಸಿಕ್ಬಿಟ್ರು ಸಿಕ್ಬಿಟ್ರು ಸಿಕ್ಬಿಟ್ರು. ಭೀಮಣ್ಣ ಎಲ್ಲೂ ಕಾಣ್ತಿಲ್ವಲ್ಲಣ್ಣ? ಇಲ್ಲೇ ಎಲ್ಲೋ ಹತ್ರದಲ್ಲಿ ಇರ್ಬೇಕು. ಕವರ್ ಮಾಡಿ ನೋಡ್ರ. ಇವತ್ತು ಸಿಕ್ಲಿ ಅವಳು ನನ್ನ ಕೈಗೆ. ಎಷ್ಟು ಆಟ ಆಡಿಸ್ತಾಳ ಅವಳು ನಮ್ಮನ್ನ. ಭೀಮಣ್ಣ ಏನಾಯ್ತು ನಿಮ್ಗೆ? ಏನಾಯ್ತು ನಿಮ್ಗೆಲ್ಲ? ಭೀಮಣ್ಣ ನಿನಗೂ ಬಿತ್ತ? ಭೀಮಣ್ಣ ಇಲ್ಲಿ 6 ಜನರಿದ್ದಾರೆ. ನಮ್ ಪ್ರಾಣ ತೆಗಿತಾರೆ. ಡೇಂಜರ್. ನಡಿ ಹೋಗೋಣ. ಅಯ್ಯೋ ನಡಿಯಕ್ಕೂ ಆಗಲ್ವೇ? ಅಯ್ಯಪ್ಪ. ಅಂಬೆ, ಜಗದಂಬೆ, ಆದಿಶಕ್ತಿ, ಪರಾಶಕ್ತಿ, ದೇವಿ, ಜಗನ್ಮಾತೆ ನನ್ನ ಭೀಮಣ್ಣ ದವ್ವ ಮರದವ್ವ ದವ್ವ. ನಾನು ದೆವ್ವನ ನಿಮ್ ಪಾಲಿಗೆ. ಹೆಣ್ದವ್ವ ನೋಡ್ದ? ಹೆಣ್ಣು ದೆವ್ವನ. ಇದು ಪೇಪರ್ ದವ್ವ. ನಿಮ್ ಪಾಲ್ಗೆ ಯಮಾನ ಬಂದಿದ್ದಾನೆ ಕಣ ಭೀಮರಾಜ್. ಮತ್ತೆ ಇಷ್ಟು ಬೇಗ ನೀನ್ ಸಂತಸ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಯಮನಿಗೆ ಭೀಮರಾಜ್, ನಿಮ್ಮ ಅಣ್ಣ ರಾಜಕೀಯದಲ್ಲಿದ್ದಾನೆ ಅಂತ ಗುಂಡೂರ್ನ ಪೋಖ್ರಿಗಳನ್ನ ಜೊತೆಗೆ ಹಾಕೊಂಡು ಈ ಖಾದಿ ಬಟ್ಟೆ ಹಾಕ್ಸಿ ಮಾಡಬಾರ್ದು ಅನ್ಯಾಯ ಮಾಡ್ತಿದ್ಯಾ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ಇಂತ ಕೆಲಸ ಮಾಡ್ತಿದ್ದಾಗ ಸಿಕ್ಕಾಕೊಂಡ್ರೆ ನಿನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಜ್ಞಾಪಕ ಇಟ್ಕೋ. ಏನ್ ಹೋಗೋದ್ನವ್ರೆ?
ಡಾನ್ಸ್ ಮಾಡ್ತಾ ಇದ್ದೀರಾ? ಇವ್ರು ನೋಡ್ಬೇಕು ಅಂತ ತಾನೇ ಕರ್ಕೊಂಡ್ ಬಂದಿದ್ದು. ನೋಡಿದ್ರಾ? ಬರ್ತೀನಿ ಬರ್ತೀನಿ ಭೀಮರಾಜ್, ಬರೀತೀನಿ. ಭೀಮಣ್ಣ ಕಿರಿಚ್ಬೇಡವೋ, ಹುಡುಗಿ ಮುಂದೆ ಕಿರಿಚ್ಬೇಡ ಅಂದೆ. ನಾವು ಗಂಡಸರು.